ತುಂಬ ಜನ ಕೇಳೋದೇನಪ್ಪ ಅಂತಂದರೆ ಮರಿಗಳು ಬಿಟ್ಕೊಳಕ್ಕೆ ಜಾಗಗಳು ಹೆಂಗೆ ಮಾಡ್ಕೋತೀರಾ, ಮತ್ತು ಮರಿಗಳು ಬಿಟ್ಕೊಳಕ್ಕೆ ಜಾಗ ಯಾವ್ಯಾವ ಥರ ಇರಬೇಕು, ಮತ್ತು ಎಷ್ಟೆಷ್ಟು ಮರಿ ಬಿಟ್ಕೊಳಕ್ಕೆ ಯಾವ್ಯಾವ ಥರ ಜಾಗ ಮಾಡ್ತೀರಾ ಅಂತ ಕೇಳ್ಬೋದು. ಅಂತಂದರೆ ಬೇಸಿಗೆ ಕಾಲದಲ್ಲಿ ಏನು ಇವಾಗ ಕರೆಂಟ್ ಅವಶ್ಯಕತೆ ಇರೋದಿಲ್ಲ, ಮರಿಗಳನ್ನ ಡೈರೆಕ್ಟಾಗಿ ಹಿಂಗೆ ಬಿಟ್ಕೋಬೋದು. ಇಲ್ಲಿ ಕಾಣಿಸ್ತೈತೆ ನೋಡಿ, 2 ದಿನದ ಮರಿಗಳಿದೆಲ್ಲ ಕಂಪ್ಲೀಟಾಗಿ ಹಿಂಗೆ ಡ್ರಿಂಕರು ಮೇವು ಮಾಮೂಲಿ ಫೀಡ್ ಹಾಕ್ಬಿಟ್ಟು ಮಡಗ್ಬಿಡೋದು. 15 ದಿನದವರೆಗೂ ಫೀಡ್ ಮಡಗಲೇಬೇಕು. ಈ ಥರ ಕಟ್ಕೊಂಡಿರ್ಬೇಕಾಗುತ್ತೆ. ಕಟ್ಕೊಂತು ಅಂತಂದಾಗ ಈ ಥರದ ಬಾಕ್ಸ್ಗಳೊಳಗಡೆ ನರ್ಸರಿ ನೆಟ್ ಅವಾಗ ಕಮ್ಮಿ ಇತ್ತು, ಇವಾಗೆಲ್ಲ ರೈಟ್ ಜಾಸ್ತಿ ಆಗೈತೆ. ಈ ಥರ ಕಟ್ಕೊಂಡು ಈ ಥರ ಬಿಟ್ಕೊಳ್ಳೋದು ಅಷ್ಟೇ. ಅಂತಂದರೆ ಶೆಡ್ ಏನು ಜಾಸ್ತಿ ಇರಬೇಕಾಗಿಲ್ಲ ಮರಿ ಬಿಟ್ಕೊಳ್ಳೋಕ್ಕೆ, ಅಂದರೆ ಇಷ್ಟೇ ಅಗಲ ಸಾಕಾಗಿತ್ತು. ಬಟ್ ಮರಿ ಬೆಳೀತಾ ಓಡಾಡ್ಕೊಂಡಿರಲಿ, ದಗೆಗಲ್ಲ ಅಲ್ವಾ, ಅದಕ್ಕೆ ಓಡಾಡ್ಕೊಂಡಿರಲಿ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿರೋದು. ನೀವು ಜಾಗ ಏನು ಜಾಸ್ತಿ ಬೇಕಾಗೋದಿಲ್ಲ ಮರಿಗಳು ಬಿಟ್ಕೊಳ್ಳೋಕ್ಕೆ. ಮರಿಗಳಿಗೆ ಸಿಂಪಲ್ ಆಗಿದ್ರು ಸಾಕು. ಅಚ್ಚುಕಟ್ಟಾಗಿ ಇಷ್ಟ ಆಗಲ್ಲ ಜಾಗ ಇತ್ತು ಅಂತಂದರೆ ಇಲ್ಲೆಲ್ಲ ಬಂದ್ಬಿಟ್ಟು ಮರಿಗಳು ಆಡ್ಕೊಂಡು ಈ ಥರ ಒಳ್ಳೆ ಜೊಳ್ಳ ಕೊಟ್ಬಿಟ್ರೆ ಆರಾಮಾಗಿ ಇಲ್ಲೇ ಬೆಳ್ಕೊಂಡು ಇನ್ನು 15 ದಿನದವರೆಗೂ ತಲೆ ಕೆರ್ಸ್ಕೊಳಂಗೆ ಇರೋಂಗಿಲ್ಲ. 15 ದಿನ ಆದಮೇಲೆ ಆಚೆ ಬಿಟ್ಕೊತೀನಿ ಅಂದರೆ ಬಿಟ್ಕೋಬೋದು, ಇಲ್ಲ ಅಂತಂದರೆ ಬಿಡ್ತೀನಿ ಅಂದರೆ 1 ತಿಂಗಳು ಅಚ್ಚುಕಟ್ಟಾಗಿ ಸಾಕ್ಬೋದು. ಈಗಿರೋ ಕಾವೇ ಸಾಕು, ಓವರ್ ಕಾವೇನು ಬೇಕಾಗೋದಿಲ್ಲ ಮರಿಗಳಿಗೆ. ಎಷ್ಟು ಕಾವಿರ್ತದೆ ಅಷ್ಟೇ ಕಾವು ಸಾಕು ಫ್ರೆಂಡ್ಸ್.